हेलो फ्रेंड्स ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ। ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಚಿಕನ್ ಬಿರಿಯಾನಿ ರೆಸಿಪಿ। ಇದನ್ನ ಮಾಡೋದು ತುಂಬಾನೇ ಸುಲಭ। ಇದನ್ನ ನೀವು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತುಂಬಾನೇ ಈಜಿಯಾಗಿ ಮಾಡಬಹುದು। ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆಜಿ ಚಿಕನ್ ತಗೋತಾ ಇದ್ದೀನಿ। ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿರೋ ನೀರೆಲ್ಲ ತಕ್ಕೊಂಡಿದ್ದೀನಿ। ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದು। ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು 1/4 ಚಮಚ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ। ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಎಲ್ಲ ಚಿಕನ್ ಪೀಸಸ್ಗೂ ಕೋಟ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ। ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ। ಈಗ ಇದನ್ನು ಪಕ್ಕಕ್ಕೆ ಇಡೋಣ। ಈಗ ಒಂದು ಮಸಾಲ ಪುಡಿನ ರೆಡಿ ಮಾಡ್ಕೋಬೇಕು। ಇದೊಳ್ಳೆ ಘಮ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ। ನಾನಿಲ್ಲಿ 2 ಏಲಕ್ಕಿ ತಗೊಂಡಿದ್ದೀನಿ ಮತ್ತು 1 ಸ್ಟಾರ್ ಅನೈಸ್, 1 ಅನಾನಸ್ ಹೂವು ಮತ್ತು ಲವಂಗ 3 ರಿಂದ 4 ಮತ್ತು ಚಕ್ಕೆ ಚಿಕ್ಕ ಚಿಕ್ಕ ಪೀಸು 1 2 ರಿಂದ 3, ಕಾಳು ಮೆಣಸು ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಧನಿಯಾ ಕಾಳು 2 ಟೇಬಲ್ ಸ್ಪೂನು ಮತ್ತು ಒಣಮೆಣಸಿನ್ಕಾಯಿ 1 2 ರಿಂದ 3 ಮತ್ತು ಕಲ್ಲು ಅಂತ ಬರುತ್ತಲ್ಲ ಅದು ಸ್ವಲ್ಪ ಮತ್ತು ಜಾವಿತ್ರಿ ಹೂವು 1 ತಗೊಂಡಿದ್ದೀನಿ। ಈಗ ಇದನ್ನೆಲ್ಲನೂ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು। ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹುರಿಯೋದೇನು ಬೇಡ। ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ। ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗಿದೆ। ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು। ಇವಾಗ ಮಸಾಲ ಪುಡಿ ರೆಡಿಯಾಗಿದೆ। ಇವಾಗ ನೆಕ್ಸ್ಟ್ ಸ್ಟೆಪ್ಪು ಚಿಕನ್ನ ಬೇಯಿಸ್ಕೋಬೇಕು। ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಅಂದರೆ ಬಿರಿಯಾನಿ ಯಾವ್ದ್ರಲ್ಲಿ ಮಾಡಬೇಕು ಆ ಪಾತ್ರೆನ ಇಡಬೇಕು। ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1/4 ಕಪ್ಪು। ಇದು ಚಿಕನ್ಗೆ ಮಾತ್ರ ಎಣ್ಣೆ ಹಾಕ್ಕೊಂಡಿರೋದು, ರೈಸ್ಗೆ ಸಪ್ರೇಟಾಗಿ ಎಣ್ಣೆ ಮಸಾಲೆ ಹಾಕೋತೀವಿ। ಈಗ ಎಣ್ಣೆನ ಬಿಸಿ ಮಾಡಿಕೊಂಡು ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಚಿಕನ್ ಪೀಸಸ್ಗಳನ್ನ ಹಾಕೋಬೇಕು। ಈಗ ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕು। ಚಿಕನ್ದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು। ಹೈ ಫ್ಲೇಮಲ್ಲೇ ಹುರ್ಕೋಬೇಕು, ಆಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ। ನೋಡಿ ಹುರಿತಾ ಇದು ಕಲರ್ ಎಲ್ಲ ಚೇಂಜ್ ಆಗಿದೆ। ಇವಾಗ ಫ್ಲೇಮ್ನ ಲೋ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 50% ಚಿಕನ್ನ ಬೇಯಿಸ್ಕೋಬೇಕು। ಮುಚ್ಚಳನ ತಕ್ಕೊಂಡು ಆಗಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಬೋದು। ಇವಾಗ ನೋಡಿ ಒಂದು 50% ಬೆಂದಿದೆ, ಫುಲ್ ಕಂಪ್ಲೀಟಾಗಿ ಬೆಂದಿಲ್ಲ ಚಿಕನ್ನು। ಈ ಟೈಮಲ್ಲಿ ಇದಕ್ಕೆ 1 ದೊಡ್ಡ ಸೈಜಲ್ಲಿ ಟೊಮಾಟೊ ಹಣ್ಣು ಮತ್ತು 1 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡು ಹಾಕೋತಾ ಇದ್ದೀನಿ। ಜೊತೆಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ। ಈಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು। ಈಗೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಚಿಕನ್ನ 90% ಬೇಯಿಸ್ಕೋಬೇಕು। ಅಂದರೆ ಕಂಪ್ಲೀಟಾಗಿ ಫುಲ್ ಸಾಫ್ಟಾಗಿ ಬೇಯಿಸ್ಕೋಬಾರ್ದು, ಒಂದು 90% ಬೇಯಿಸ್ಕೊಂಡು ಮುಚ್ಚಳ ತಕ್ಕೊಳ್ಳೋಣ। ಮಧ್ಯ ಮುಚ್ಚಳ ತಕ್ಕೊಂಡು ಚೆಕ್ ಮಾಡ್ಕೋತಾ ಇರಬೇಕು। ಇವಾಗ ನೋಡಿ ಚಿಕನು ಒಂದು 90% ಬೆಂದಿದೆ, ಈರುಳ್ಳಿ ಟೊಮೊಟೊ ಹಣ್ಣು ಕೂಡ ಸಾಫ್ಟಾಗಿ ಬೆಂದಿದೆ। ಈ ಟೈಮಲ್ಲಿ ಪುಡಿ ಮಾಡಿಟ್ಟಿದ್ವಲ್ಲ ಆ ಸ್ಪೆಷಲ್ ಮಸಾಲ ಪುಡಿನ ಸೇರಿಸ್ಕೋಬೇಕು। ಎಲ್ಲ ಪುಡಿನೂ ಹಾಕೊಬಿಡ್ಬೇಕು, ಯಾಕಂದರೆ ಚಿಕನ್ಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ಮಸಾಲ ಪುಡಿ ಮಾಡ್ಕೊಂಡಿರೋದು। ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ। ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮಸಾಲೆ ಹಾಕಿದ ತಕ್ಷಣ। ಇವಾಗ ಚಿಕನ್ ಬೆಂದಿದೆ, ಚಿಕನ್ ಇಳಿಸ್ಬಿಟ್ಟು ರೈಸ್ ಕುಕ್ ಮಾಡ್ಕೊಳ್ಳೋಣ। ರೈಸ್ ಮಾಡೋಕ್ಕೆ ಬೇರೆ ಒಂದು ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಅಥವಾ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ। ಅದಕ್ಕೆ ಮತ್ತೆ 1/4 ಕಪ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ। ಈಗ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡಿರೋದು। ಈಗ ಇದಕ್ಕೆ 2 ಏಲಕ್ಕಿ, ಲವಂಗ 3 ರಿಂದ 4 ಮತ್ತು ಚಕ್ಕೆ ಚಿಕ್ಕದು 2 ಪೀಸು ಮತ್ತು 1 ಅನಾನಸ್ ಹೂವು, ಜೀರಿಗೆ ಅರ್ಧ ಚಮಚ, ಪಲಾವ್ ಎಲೆ 1 2 ಮತ್ತು ಜಾವಿತ್ರಿ ಹೂವು ಒಂಚೂರು ಮತ್ತು ಕಲ್ಲು ಹೂವು ಒಂಚೂರು ಹಾಕ್ಕೊಂಡಿದ್ದೀನಿ। ಸ್ವಲ್ಪ ಹುರ್ಕೋಬೇಕು। ಸ್ವಲ್ಪ ಹುರಿದಾದ್ಮೇಲೆ ಮತ್ತೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ। ಜೊತೆಗೆ ಹಸಿಮೆಣಸಿನ್ಕಾಯಿ 3 ರಿಂದ 4 ಹಾಕೋತಾ ಇದ್ದೀನಿ। ಹಸಿಮೆಣಸಿನ್ಕಾಯಿ ನೋಡಿ ಉಂಡುಂಡೆ ಹಾಗೆ ಹಾಕ್ಕೊಂಡಿರೋದು, ಕಟ್ ಮಾಡ್ಕೊಂಡು ಹಾಕ್ಕೊಂಡಿಲ್ಲ। ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಜಾಸ್ತಿ ಖಾರ ಆಗಿಬಿಡುತ್ತೆ, ಯಾಕಂದರೆ ಚಿಕನ್ಗೆ ಆಲ್ರೆಡಿ ನಾವು ಖಾರ ಹಾಕಿದ್ದೀವಿ ಮತ್ತು ಮಸಾಲೆ ಪುಡಿ ಮಾಡಿ ಹಾಕಿದ್ವಲ್ಲ ಅದಕ್ಕೂ ಕಾಳು ಮೆಣಸು ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀವಿ। ಅದಕ್ಕೆ ಖಾರ ನೋಡ್ಕೊಂಡು ಹಾಕೋಬೇಕು, ಇಲ್ಲಾಂದರೆ ಜಾಸ್ತಿ ಖಾರ ಆಗಿಬಿಡುತ್ತೆ।
ಈ ಥರ ಉಂಡುಂಡೆ ಹಾಗೆ ಹಾಕಿದ್ರೆ ಹಸಿಮೆಣಸಿನ್ಕಾಯಿ ಖಾರ ಕೊಡಲ್ಲ, ಆದರೆ ಒಳ್ಳೆ ಘಮ ಕೊಡುತ್ತೆ. ಹಸಿಮೆಣಸಿನ್ಕಾಯಿದು ಫ್ಲೇವರ್ ಕೊಡುತ್ತೆ. ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನೀರು ಸೇರಿಸ್ಕೋಬೇಕು. ನಾನಿಲ್ಲಿ 5 ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ 2.5 ಕಪ್ ಅಕ್ಕಿ ಬಿರಿಯಾನಿ ಮಾಡ್ತಿರೋದು. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋಕ್ಕೆ ಬಿಡೋಣ. ಅಕ್ಕಿ ಸೇರಿಸಾದ್ಮೇಲೆ ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು. ಒಳ್ಳೆ ಕುದಿ ಬರ್ತಾಯಿದೆ. ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. 2.5 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 20 ನಿಮಿಷ ಮುಂಚೆನೇ ನೆನೆ ಹಾಕಿದೆ. ಇದು ನಾರ್ಮಲ್ ಅಕ್ಕಿ, ರೆಗ್ಯುಲರ್ ಅಕ್ಕಿ. ಬಾಸುಮತಿ ಅಕ್ಕಿ ಬೇಕಾದ್ರೂ ಹಾಕೋಬೋದು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ನಾವು ಚಿಕನ್ಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಈಗ ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು. ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದನ್ನು ಕೂಡ 90% ಬೇಯಿಸ್ಕೋಬೇಕು. ಅಂದರೆ 3/4%. ಇನ್ನೇನು ಪೊಂಗಕ್ಕೆ ಇಡ್ತೀವಲ್ಲ ಆವಾಗ ಚಿಕನ್ ಒಳಗೆ ಸೇರಿಸ್ಕೋಬೇಕು ಅಕ್ಕಿನ. ಇವಾಗ ನೋಡಿ ಫುಲ್ 90% ಬೆಂದಿದೆ. ಇನ್ನೊಂದು ಚೂರು ನೀರಿದೆ ಒಳಗೆ, ಮತ್ತು ಮುಳ್ಳಕ್ಕಿ ಇದು ಫುಲ್ ಕಂಪ್ಲೀಟಾಗಿ ಬೆಂದಿಲ್ಲ ಅಕ್ಕಿ. ಈ ಟೈಮಲ್ಲಿ ಈ ರೈಸ್ನ ಚಿಕನ್ ಒಳಗೆ ಸೇರಿಸ್ಕೋಬೇಕು. ಚಿಕನ್ ಪಾತ್ರೆನ ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಫ್ಲೇಮ್ನ ಲೋ ಇಟ್ಕೊಂಡಿದ್ದೀನಿ. ಮತ್ತು ಚಿಕನ್ನ ಫುಲ್ ಕಂಪ್ಲೀಟಾಗಿ ಈ ಥರ ನೋಡಿ ಸ್ಪ್ರೆಡ್ ಮಾಡ್ಕೊಬಿಡ್ಬೇಕು ಸುತ್ತ. ಈವನ್ ಆಗಿ ಈ ಥರ ಸ್ಪ್ರೆಡ್ ಮಾಡಾದ್ಮೇಲೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಅನ್ನನ ಅಷ್ಟೇ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಲೈಟಾಗಿ ಲಾಸ್ಟಲ್ಲಿ ಈ ಥರ ನಟ್ಮೆಗ್ ಪುಡಿನ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ. ಜಾಯಿಕಾಯಿ ಬರುತ್ತಲ್ಲ ಅದನ್ನು ಚೂರು ಪುಡಿ ಒಂದು ಚುಟಿಕೆ ಮಾತ್ರ ಈ ಥರ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಮತ್ತು ಕ್ಲೀನಾಗಿ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಒಂದು 10 ನಿಮಿಷ ಆದಮೇಲೆ ಮುಚ್ಚಳ ತಗೊಳ್ಳೋಣ. 10 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದೆ. ಈಗ 5 ನಿಮಿಷ ಬಿಟ್ಟು ಮತ್ತೆ ಮುಚ್ಚಳ ತಗೊಂಡಿದ್ದೀನಿ. ಉದುದ್ರಾಗಿ ನೋಡಿ ಎಲ್ಲ ಬೆಂದಿದೆ. ಮತ್ತು ಚಿಕನ್ ಒಳ್ಳೆ ಘಮ ಕೊಡ್ತಾಯಿದೆ. ಈಗ ಲೈಟಾಗಿ ಚಿಕನ್ನು ಮತ್ತು ರೈಸ್ನ ಮಿಕ್ಸ್ ಮಾಡ್ಕೋಬೋದು, ಅಥವಾ ಹೀಗೆ ಲೇಯರ್ ಥರನೇ ತಕ್ಕೊಂಡು ನೀವು ಸರ್ವ್ ಮಾಡ್ಕೋಬೋದು. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದು ರೆಡಿಯಾಗಿದೆ. ಈ ಬಿರಿಯಾನಿ ಫ್ಲೇವರ್ಫುಲ್ ಆಗಿರುತ್ತೆ ಮತ್ತು ಲೈಟ್ ಆಗಿರುತ್ತೆ. ತುಂಬಾ ಹೆವಿ, ತುಂಬಾ ಸ್ಟ್ರಾಂಗ್ ಆಗಿರಲ್ಲ. ತುಂಬಾ ರುಚಿಯಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.